ಎಸ್. ಸೊ ನಾನಾಗ್ಲೇ ಈ ಸೆಷನ್ ಬಗ್ಗೆ ಕೂಡ ಇನ್ಫಾರ್ಮ್ ಮಾಡ್ದಾಗೆ, ಸೊ ಇವತ್ತಿನ ಕಾಲಲ್ಲಿ ನಾವು ಮೇಯ್ನ್ ಆಗಿ ಏನಂದ್ರೆ, ಸೊ ಓವರ್ ಆಲ್ ಮಸಲ್ಸ್ ಮತ್ತೆ ಡಯಾಬಿಟಿಸ್ ಮಧ್ಯೆ ಇರೋ ಮೇಯ್ನ್ ಲೈಕ್ ಆ ಬ್ರಿಡ್ಜ್ ಏನಿದೆ, ಮತ್ತೆ ಮೇಯ್ನ್ ಆಗಿ ಮಸಲ್ ಮಾಸ್ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಸೊ ಸ್ಪೆಸಿಫಿಕ್ ಆಗಿ ಈಗ ನಾವು ಕನ್ಸಿಡರ್ ಮಾಡಿದ್ರೆ ಇವಾಗ ಫಸ್ಟ್ ಮಸಲ್ ಹೆಲ್ತ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನೋಡೋಣ. ಓಕೆ. ಮೇನ್ ಆಗಿ ಏನಂದ್ರೆ ಬ್ಲಡ್ ಶುಗರ್ ಕ್ಲಿಯರೆನ್ಸ್. ಓಕೆ. ಸೊ ಅಂದ್ರೆ ಕಂಪ್ಲೀಟ್ ಆಗಿ ಬ್ಲಡ್ ಶುಗರ್ ಲೆವೆಲ್ಸ್ ನ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ಹೆಲೋ. ಎಸ್, ನನ್ನ ವಾಯ್ಸ್ ಆಡಿಬಲ್ ಇದೆ ಅನ್ಕೊಂತೀನಿ. ಎಸ್. ಸೊ ಮೇನ್ ಆಗಿ ನಾನು ಹೇಳ್ದಾಗೆ ಇವಾಗ ಮಸಲ್ ಮಾಸ್ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ಸ್ ನ ಕಂಪ್ಲೀಟ್ ಆಗಿ ರೆಡ್ಯೂಸ್ ಮಾಡೋದಕ್ಕೆ. ಓಕೆ. ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಸಲ್ ಮಾಸ್. ಓಕೆ. ಸಿಮಿಲರ್ಲಿ ಇನ್ಸುಲಿನ್ ರೆಸ್ಪಾನ್ಸ್ ನ ಇಂಪ್ರೂವ್ ಮಾಡುತ್ತೆ. ಓಕೆ. ಯಾಕಂದ್ರೆ ಇವಾಗ ನಾವ್ ಎನಿವೆ ಡಯಾಬಿಟಿಸ್ ರಿವರ್ಸಲ್ ಅಂತ ನೋಡಿದ್ರೆ ಮೇನ್ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂಪ್ರೂವ್ ಆಗ್ಬೇಕು, ಮತ್ತೆ ಮೇನ್ ಆಗಿ ಶುಗರ್ ಲೆವೆಲ್ಸ್ ಏನಿದೆ ಬ್ಲಡ್ ಸ್ಟ್ರೀಮ್ ಅಲ್ಲಿ ಅದು ಕಡಿಮೆ ಆಗ್ತಾ ಹೋಗ್ಬೇಕು. ರೈಟ್. ಸೊ ಇದು ನಮ್ಮ ಮೇನ್ ಟಾರ್ಗೆಟ್ ಆಗತ್ತೆ. ರೈಟ್. ಸೊ ಇದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗೋದೇನೆ ಮಸಲ್ ಮಾಸ್. ಓಕೆ. ಯಾಕಂದ್ರೆ ಓವರ್ ಆಲ್ ರೆಸ್ಟಿಂಗ್ ಟೈಮ್ ಅಲ್ಲೂ ಕೂಡ ಮೆಟಬಾಲಿಸಮ್ ಅಥವಾ ಎನರ್ಜಿ ಎಕ್ಸ್ಪ್ಯಾಂಡಿಚರ್ ನ ಆಕ್ಚುಲಿ ಇನ್ಕ್ರೀಸ್ ಮಾಡುತ್ತೆ. ಓಕೆ. ಮಸಲ್ ಹೆಲ್ತ್ ಕೂಡ. ಸೊ ಇದು ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಸ್ ಮೆನ್ಷನ್ ಟಾರ್ಗೆಟೆಡ್ ಬ್ಲಡ್ ಶುಗರ್ ರೇಂಜಸ್ ಏನಿದೆ ಅದನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ಮತ್ತೆ ಥೆರಪಿಟಿಕ್ ಸೊ ಟ್ರೀಟ್ಮೆಂಟ್ ಅಂದ್ರೆ ನಾವ್ ಏನ್ ಮೇನ್ ಆಗಿ ಫೋಕಸ್ ಮಾಡ್ತೀವಿ ಎಕ್ಸರ್ಸೈಸ್ ಪ್ಯಾಟ್ರನ್ ಅಲ್ಲಿ, ಆ ಟ್ರೀಟ್ಮೆಂಟ್ ನ ಆಪ್ಟಿಮೈಸ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ. ಸಿಮಿಲರ್ಲಿ ಲಾಂಗ್ ಟರ್ಮ್ ರಿಸ್ಕ್ಸ್ ಏನಿರುತ್ತೆ ಇವಾಗ ಮುಂದೆ ಡಯಾಬಿಟಿಸ್ ಇದ್ದಾಗ ಮುಂದೆ ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ ಕಾಂಪ್ಲಿಕೇಶನ್ಸ್ ಏನಿರುತ್ತೆ ರೈಟ್, ಅದನ್ನ ಕೂಡ ಆಕ್ಚುಲಿ ರೆಡ್ಯೂಸ್ ಮಾಡುತ್ತೆ. ಓಕೆ. ದಟ್ಸ್ ಒನ್ ಥಿಂಗ್. ಅದನ್ನ ಕೂಡ ಹೇಗೆ ಅಂತ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಸೊ ಐ ಥಿಂಕ್ ಈ ಮಸಲ್ ಮಾಸ್ ಬಗ್ಗೆ ತುಂಬಾ ಕೇಳಿರ್ತೀರಾ ರೈಟ್, ಅಂದ್ರೆ ಈಗ ಈಚ್ ಅಂಡ್ ಎವ್ರಿ ಲೈಕ್ ಕೋಚ್ ವಿಡಿಯೋ ಕಾಲ್ ಅಲ್ಲೂ ಅವರು ಹೇಳಿರ್ತಾರೆ ಸ್ಟ್ರೆಂತ್ ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್, ಮಸಲ್ ಬಿಲ್ಡಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ. ಓಕೆ. ಯಾಕಂದ್ರೆ ಇದು ಸುಮ್ನೆ ನಾವು ಓಕೆ ಏನೋ ಮಸಲ್ ಬಿಲ್ಡ್ ಮಾಡ್ಬೇಕು ಅಂತ ಆತರ ಹೇಳೋದಿಲ್ಲ ರೈಟ್. ಒಂದು ಮೇನ್ ರೀಸನ್ ಇರುತ್ತೆ ಯಾವಾಗ್ಲೂ ಮಸಲ್ ಬಿಲ್ಡ್ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂತ. ಓಕೆ. ಇಟ್ಸ್ ಲೈಕ್ ಪ್ರೈಮರಿ ಇಂಜಿನ್ ಅದು. ಓಕೆ. ಮಸಲ್ಸ್ ಬಂದು ಪ್ರೈಮರಿ ಇಂಜಿನ್ ಆಗುತ್ತೆ, ಕಂಪ್ಲೀಟ್ ಈ ಶುಗರ್ ಲೆವೆಲ್ಸ್ ನ ಪ್ರೋಸೆಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಅದು ಮೈನಲಿ ಬ್ಲಡ್ ಶುಗರ್ ಲೆವೆಲ್ಸ್ ನ. ಓಕೆ. ಯಾಕಂದ್ರೆ ಇದು ಓವರ್ ಆಲ್ ಲಾರ್ಜೆಸ್ಟ್ ಸೈಟ್, ಇದು ಅಂದ್ರೆ ಗ್ಲೂಕೋಸ್ ನ ಹೋಲ್ಡ್ ಮಾಡೋದಕ್ಕೆ ಇದು ಲಾರ್ಜೆಸ್ಟ್ ಸೈಟ್ ಆಗುತ್ತೆ. ಓಕೆ. ಸೊ ನಿಯರ್ ಅಬೌಟ್ ಟು 70 to 80% ಇನ್ಸುಲಿನ್ ಸ್ಟಿಮ್ಯುಲೇಟೆಡ್ ಗ್ಲೂಕೋಸ್ ಸ್ಪೈಕ್ ಏನಿದೆ ರೈಟ್, ಅದ್ರ ಅಪ್ಟೇಕ್ ಜಾಸ್ತಿ ಮಾಡುತ್ತೆ ಇದು. ಓಕೆ. ದಟ್ಸ್ ಒನ್ ಥಿಂಗ್. ಸೊ ಸಿಮಿಲರ್ಲಿ ಓವರ್ ಆಲ್ ಇವಾಗ ನ್ಯಾಚುರಲ್ ಬಫರ್ ಆಗಿ ಇದು ಆಕ್ಟ್ ಮಾಡುತ್ತೆ. ಓಕೆ. ಸೊ ನ್ಯಾಚುರಲ್ ಬಫರ್ ಅಂದ್ರೆ ಏನು ಕೂಡ ಅಂತ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಮೇನ್ ಆಗಿ ಏನಂದ್ರೆ ಈಗ ಫಸ್ಟ್ ಒಂದು ಇಂಪಾರ್ಟೆನ್ಸ್ ಏನಂದ್ರೆ ಗ್ಲೂಕೋಸ್ ಇಟ್ ಅಬ್ಸರ್ವ್ಸ್ ಶುಗರ್ ಲೆವೆಲ್ಸ್ ಇನ್ ದ ಬ್ಲಡ್ ಸ್ಟ್ರೀಮ್. ಓಕೆ. ಅಂದ್ರೆ ಒಂದು ಸ್ಪಾಂಜ್ ತರ ಆಕ್ಟ್ ಮಾಡುತ್ತೆ ಇದು. ಓಕೆ. ಹಾಗೇನೆ ರ್ಯಾಪಿಡ್ ಶುಗರ್ ಲೆವೆಲ್ಸ್ ಇವಾಗ ನೀವೇನೇ ಊಟ ತಿಂಡಿ ಮಾಡಿದ್ರು ಇಮಿಡಿಯೇಟ್ ಆ ಸ್ಪೈಕ್ ನೋಡಿರ್ತೀರ ಅಲ್ವಾ. ಸೊ ಲೈಕ್ ಸ್ಟ್ರೈಟ್ ಸ್ಪೈಕ್ ಏನಿರುತ್ತೆ ಅದನ್ನ ಕೂಡ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗತ್ತೆ. ಓಕೆ. ದಟ್ಸ್ ಒನ್ ಥಿಂಗ್. ಹಾಗೇನೆ ಇದು ಗ್ಲೂಕೋಸ್ ಲೆವೆಲ್ಸ್ ಇಟ್ಕೊಳ್ಳುತ್ತೆ. ಓಕೆ. ಅಂದ್ರೆ ಇವಾಗ ನಿಮಗೆ ಯಾವ್ದೋ ಒಂದು ಟೈಮ್ ಅಲ್ಲಿ ಎನರ್ಜಿ ರಿಕ್ವೈರ್ಮೆಂಟ್ ತುಂಬಾ ಇದ್ದಾಗ ಈ ಸ್ಟೋರ್ಡ್ ಫಾರ್ಮ್ ಆಫ್ ಗ್ಲೂಕೋಸ್ ಏನಿರುತ್ತೆ ಅಲ್ವಾ ಅದರಿಂದ ರಿಲೀಸ್ ಆಗುತ್ತೆ. ಓಕೆ. ಸೊ ಮೇನ್ ಆಗಿ ಏನಂದ್ರೆ ಓವರ್ ಆಲ್ ಇದು ರಿಲೇಷನ್ ವಿತ್ ಸಾರ್ಕೋಪೀನಿಯಾ. ಓಕೆ. ಸಾರ್ಕೋಪೀನಿಯಾ ಅಂದ್ರೆ ಮೇನ್ ಆಗಿ ಈಗ ಓವರ್ ಆಲ್ ಈ ಸಾರ್ಕೋಪೀನಿಯಾನ ನಾವು ನೋಡೋದು ಎಲ್ಡರ್ಲಿ ಯೂಸರ್ಸ್ ಅಲ್ಲೇನೆ. ಓಕೆ. 40+ ಆಗ್ತಿದ್ದಾನೆ ಮಸಲ್ ಮಾಸ್ ರಿಡಕ್ಷನ್ ಕೂಡ ರ್ಯಾಪಿಡ್ಲಿ ಆಗತ್ತೆ.
ಓಕೆ. ಯಾಕಂದ್ರೆ ಅವ್ರದ್ದು ಟೋಟಲ್ ಪ್ರೋಟೀನ್ ಇಂಟೇಕ್ ಕಡಿಮೆ ಆಗಿರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ವೇರಿ ಆಗಿರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಮಸಲ್ಸ್ ಏನಿರುತ್ತೆ ಅಲ್ವಾ, ಅದು ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಕಾಮನ್ ಆಗಿ ನಾವು ನೋಡ್ತೀವಿ 40+ ಡಯಾಬಿಟಿಸ್ ಯೂಸರ್ ಅಲ್ಲಿ ಸಾರ್ಕೋಪೀನಿಯಾ ಅನ್ನೋದು ತುಂಬಾ ಕಾಮನ್ ಆಗಿ ಇರುತ್ತೆ. ಓಕೆ, ಅದನ್ನ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂದ್ರೆ ಮೈನ್ ಆಗಿ ಮಸಲ್ ಮಾಸ್ ರಿಡಕ್ಷನ್ ಆಗ್ತಾ ಇರುತ್ತೆ, ಅಂದ್ರೆ ಸಡನ್ ವೆಯ್ಟ್ ಲಾಸ್ ನೀವು ನೋಡುವಂತದ್ದು. ಓಕೆ, ಬಟ್ ವೆಯ್ಟ್ ಲಾಸ್ ಅಲ್ಲೂ ಎರಡ್ ತರ ಇರುತ್ತೆ. ಒಂದು ಹೆಲ್ದಿಯರ್ ವೇ ಅಲ್ಲಿ ವೆಯ್ಟ್ ಲಾಸ್ ನೋಡ್ತೀರಾ, ಇನ್ನ ಒಂದ್ರಲ್ಲಿ ಕಂಪ್ಲೀಟ್ ಅಂದ್ರೆ ಮಸಲ್ ಮಾಸ್ ಕಂಪ್ಲೀಟ್ ಸೊ ರೆಡ್ಯೂಸ್ ಆಗಿರೋದು, ಮತ್ತೆ ಸ್ಟ್ರೆಂತ್ ಎಲ್ಲ ತುಂಬಾ ವೀಕ್ ಆಗಿರೋದು. ಓಕೆ, ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಆ ವೀಕ್ನೆಸ್ ತುಂಬಾ ಇರುತ್ತೆ. ಅಂದ್ರೆ ಸಣ್ಣ ಆಕ್ಟಿವಿಟಿ ಮಾಡಿದ್ರು, ಸ್ಮಾಲ್ ವೆಯ್ಟ್ ಲಿಫ್ಟಿಂಗ್ ಮಾಡಿದ್ರು ತುಂಬಾ ಸೊ ಟಯರ್ಡ್ನೆಸ್ ಅನ್ಸೋ ಚಾನ್ಸಸ್ ಇರುತ್ತೆ. ಓಕೆ, ಇದು ಮೇನ್ ವಿಸಿಬಿಲಿಟಿ ಆಫ್ ಸಾರ್ಕೋಪಿನಿಯಾ. ಓಕೆ, ಮತ್ತೆ ನೀವು ಬಾಡಿ ಕಾಂಪೋಸಿಷನ್ ಚೆಕ್ ಮಾಡಿದಾಗ್ಲೂ ಕೂಡ ಫ್ಯಾಟ್ ಪರ್ಸೆಂಟೇಜ್ ಬಾಡಿಯಲ್ಲಿ ಜಾಸ್ತಿ ಇರುತ್ತೆ, ವೆರಸ್ ಮಸಲ್ ಮಾಸ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಹೀಗೆ ನೀವು ಸಾರ್ಕೋಪಿನಿಯಾನ ಅನಲೈಸ್ ಮಾಡಬಹುದು. ಓಕೆ, ಸೊ ಈ ಸಾರ್ಕೋಪಿನಿಯಾದು ಮೇನ್ ಇಂಪ್ಯಾಕ್ಟ್ ಡಯಾಬಿಟಿಸ್ ಮೇಲೆ ಏನಾಗುತ್ತೆ ಅಂದ್ರೆ ಆಸ್ ಮೆನ್ಷನ್, ಈಗ ಮಸಲ್ಸ್ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗಿದೆ. ಮಸಲ್ಸ್ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡೋದಕ್ಕೆ ಅಂತ, ರೈಟ್? ಬಟ್ ಸ್ಪೆಸಿಫಿಕ್ ಆಗಿ ಸಪೋಸ್ ಇದೇ ಮಸಲ್ ಮಾಸ್ ರೆಡ್ಯೂಸ್ ಆಗ್ತಾ ಹೋಗ್ತಿದೆ ಅಂದ್ರೆ ಡೆಫಿನೆಟ್ಲಿ ಓವರ್ ಆಲ್ ಶುಗರ್ ಲೆವೆಲ್ಸ್ ಅಲ್ಲೂ ಸ್ಪೈಕ್ ಜಾಸ್ತಿ ಆಗ್ತಾ ಹೋಗುತ್ತೆ, ಫ್ಯಾಟ್ ಪರ್ಸೆಂಟೇಜ್ ಬಾಡಿಯಲ್ಲಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಮೇನ್ ಆಗಿ ಏನಂದ್ರೆ ಫಸ್ಟ್ ನಾವು ನೋಡ್ಬೇಕಾದ್ರೆ ಆಫನ್ ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸಾರ್ಕೋಪಿನಿಯಾದಲ್ಲಿ ನಿಮಗೆ ಗೊತ್ತೇ ಆಗ್ತಿರೋದಿಲ್ಲ. ಓಕೆ, ವೆಯ್ಟ್ ಲಾಸ್ ಆಗ್ತಾ ಇರತ್ತೆ, ನೀವೇನ್ ಅನ್ಕೊಂತೀರಾ, ಓಕೆ ಗುಡ್ ರೇಂಜ್ ಅಲ್ಲೇನೆ ಇದೆ ವೆಯ್ಟ್, ಸೊ ಏನು ತೊಂದರೆ ಇಲ್ಲ ವೆಯ್ಟ್ ಲಾಸ್ ಆದ್ರೂ ಬಟ್ ವೆಯ್ಟ್ ಹೆಲ್ದಿಯರ್ ವೆಯ್ಟ್ ಲಾಸ್ ಮತ್ತೆ ಕಂಪ್ಲೀಟ್ಲಿ ಮಸಲ್ ಮಾಸ್ ಲಾಸ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ಓಕೆ, ಅದನ್ನ ನಾವು ಸ್ಪೆಸಿಫಿಕ್ ಆಗಿ ಐಡೆಂಟಿಫೈ ಮಾಡಬೇಕು. ಓಕೆ, ದಟ್ಸ್ ಒನ್ ಥಿಂಗ್. ಹಾಗೇನೆ ಇದು ಸಾರ್ಕೋಪೀನಿಯಾ ಏನಿದೆ, ಇದು 60+ ಆದ್ಮೇಲೆ ಇನ್ನು ವರ್ಸನ್ ಆಗೋ ಕೇಸ್ ಇರುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಮಸಲ್ ಬಿಲ್ಡಿಂಗ್ ಕೂಡ ತುಂಬಾ ಆಗ್ತಿರೋದಿಲ್ಲ. ಈಗ ಮಸಲ್ಸ್ ಏನಿದೆ ಅದು ಎನರ್ಜಿಗೆ ಯುಟಿಲೈಸ್ ಆಗ್ತಾ ಹೋಗುತ್ತೆ. ಓಕೆ, ಮತ್ತೆ ಓವರ್ ಆಲ್ ಬಾಡೀಸ್ ಮೆಟಬಾಲಿಸಮ್ ಕೂಡ ಕಂಪ್ಲೀಟ್ಲಿ ಸ್ಲೋ ಆಗುತ್ತೆ, ಸ್ಟ್ರೆಂತ್ ಇರೋದಿಲ್ಲ, ಅಂದ್ರೆ ತುಂಬಾ ವೀಕ್ನೆಸ್ ಅನ್ಸೋದು ಇದು ತುಂಬಾ ಕಾಮನ್ ಆಗಿ ಇರುತ್ತೆ. ಓಕೆ, ಇದನ್ನ ನಾವು ಹೇಗೆ ಟ್ಯಾಕಲ್ ಮಾಡಬಹುದು ಅಂದ್ರೆ ಮೇನ್ ಆಗಿ ಬಿಲ್ಡಿಂಗ್ ಮಸಲ್ಸ್. ಓಕೆ, ಸೊ ಈ ಮಸಲ್ಸ್ ಕೂಡ ಹೇಗೆ ಅಂದ್ರೆ ಆಸ್ ಮೆನ್ಷನ್ ಇಟ್ ಆಕ್ಟ್ಸ್ ಲೈಕ್ ಸ್ಪಾಂಜ್. ಓಕೆ, ಮೇನ್ ಆಗಿ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಎಸ್, ಸೊ ಸ್ಪೆಸಿಫಿಕ್ ಆಗಿ ಇದು ಗ್ಲೂಕೋಸ್ ಏನಿದೆ ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಈ ಬ್ಲಡ್ ಸ್ಟ್ರೀಮ್ ಅಲ್ಲಿ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಇದೆ ಅಂದ್ರೆ ಈ ಮಸಲ್ಸ್ ಏನಿದೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಈಗ ಕಾಮನ್ ಆಗಿ ನೀವು ಒಂದು ಸ್ಪಾಂಜ್ ನ ಒಂದು ನೀರಲ್ಲಿ ಡಿಪ್ ಮಾಡ್ತೀರಾ ಅಂದ್ರೆ ಅದು ಹೇಗೆ ನೀರ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದೇ ತರ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಆಕ್ಚುಲಿ ಈ ಮಸಲ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಅದನ್ನ ಹಿಡ್ದಿಟ್ಕೊಳ್ಳುತ್ತೆ. ಓಕೆ, ಮತ್ತೆ ಅದನ್ನ ಸ್ಟೋರ್ ಮಾಡುತ್ತೆ. ನಾನು ಆಗ್ಲೇ ಹೇಳ್ದಾಗೆ, ಸೊ ಅದು ಕಂಪ್ಲೀಟ್ ಆಗಿ ನಿಯರ್ ಅಬೌಟ್ ಟು ಲೈಕ್ ಈಗ 70% ಅಷ್ಟು ಗ್ಲೈಕೋಜನ್ ಅಂದ್ರೆ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಏನಿದೆ ಅದು ಲಿವರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಇನ್ನು ಮಿಕ್ಕಿದ ಮೇನ್ ಪ್ರಪೋರ್ಷನ್ ಅಂದ್ರೆ 30% ಏನಿದೆ ಇದು ಮಸಲ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ ಈ ಮಸಲ್ಸ್ ಅಲ್ಲಿ ಸಪೋಸ್ ನೀವು ಈಗ ಯಾವತ್ತೊಂದ್ ದಿನ ಈಗ ಕಂಪ್ಲೀಟ್ ಫುಡ್ ಇಂಟೆಕ್ ತಗೊಂಡಿಲ್ಲ ಅಂದ್ರೆ ಆ ಟೈಮಲ್ಲಿ ರಿಕ್ವೈರ್ಡ್ ಇರೋ ಎನರ್ಜಿನ ರಿಲೀಸ್ ಮಾಡುತ್ತೆ. ಓಕೆ, ಇಟ್ಸ್ ಲೈಕ್ ಎನರ್ಜಿ ಫ್ಯೂಯಲ್. ಸೊ ಎಕ್ಸಸ್ ಫ್ಯೂಯಲ್ ಏನಿದೆ ಅದು ಸ್ಟೋರ್ ಆಗಿರುತ್ತೆ, ರಿಕ್ವೈರ್ ಇರೋ ಟೈಮಲ್ಲಿ ಮಾತ್ರ ರಿಲೀಸ್ ಆಗುತ್ತೆ. ಓಕೆ, ಮತ್ತೆ ಈಗ ಕಂಪ್ಲೀಟ್ ಫಿಸಿಕಲ್ ಆಕ್ಟಿವಿಟಿ ಆಡ್ ಮಾಡ್ತಿದ್ರ ಅಂದ್ರೆ ಆ ಟೈಮಲ್ಲೂ ಎಷ್ಟು ಎನರ್ಜಿ ರಿಕ್ವೈರ್ ಇದೆ ಅದು ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆ, ಮತ್ತೆ ಮೇನ್ ಆಗಿ ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ. ಓಕೆ, ಆಸ್ ಮೆನ್ಷನ್ ನೀವೀಗ ರೆಗ್ಯುಲರ್ ಮಸಲ್ ಆಕ್ಟಿವಿಟಿ ಅಂದ್ರೆ ಮಸಲ್ಸ್ ಯಾವಾಗ್ಲೂ ಅಂದ್ರೆ ಸಿಂಪಲ್ ಎಕ್ಸರ್ಸೈಸ್ ವೆಯ್ಟ್ ಟ್ರೈನಿಂಗ್ ಮಾಡಿದಾಗ ಮಸಲ್ಸ್ ಆಕ್ಟಿವೇಟ್ ಆಗಿರುತ್ತೆ. ಓಕೆ, ಸೊ ಈ ಮಸಲ್ಸ್ ಆಕ್ಟಿವೇಟ್ ಆದಾಗ ಇನ್ಸುಲಿನ್ ರೆಸ್ಪಾನ್ಸ್ ಏನಿದೆ ಅಲ್ವಾ ಬಾಡಿಯಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇನ್ಸುಲಿನ್ ರೆಸ್ಪಾನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಮೇನ್ ಆಗಿ ಶುಗರ್ ಲೆವೆಲ್ಸ್ ನ ಆಕ್ಚುಲಿ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಓಕೆ, ದಟ್ಸ್ ಒನ್ ಥಿಂಗ್. ಅಂಡ್ ಕ್ಯಾಲರಿ ಬರ್ನ್ ಕೂಡ ಡೆಫಿನೆಟ್ಲಿ ಇರುತ್ತೆ. ಓಕೆ, ಸೊ ಯಾಕಂದ್ರೆ ಯೂಶಲಿ ನೀವು ಯಾವುದೇ ಎಕ್ಸರ್ಸೈಸ್ ಮೇನ್ ಆಗಿ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಮಾಡ್ತಿದ್ದೀರಾ ಅಂದ್ರೆ ಇದ್ರ ಇಂಪ್ಯಾಕ್ಟ್ ನೆಕ್ಸ್ಟ್ 24 hours ತನಕ ಇರುತ್ತೆ.
ಓಕೆ, ದಟ್ಸ್ ಒನ್ ಥಿಂಗ್. ಸೊ ಸಿಮಿಲರ್ಲಿ ಓವರ್ ಆಲ್ ಈ ಮಸಲ್ ಲಾಸ್ ಏನಾದ್ರೂ ಆಗ್ತಿದೆ, ನಾನು ಹೇಳ್ದಾಗೆ ಸಾರ್ಕೋಪೀನಿಯಾ ಏನಿದೆ ರೈಟ್, ಈ ಮಸಲ್ ಲಾಸ್ ಆಗ್ತಿದೆ ಅಂದ್ರೆ ಮೇನ್ ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ ಓವರ್ ಆಲ್ ಗ್ಲೂಕೋಸ್ ಪ್ರೋಸೆಸಿಂಗ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ಗ್ಲೂಕೋಸ್ ಅಪ್ಟೇಕ್ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಹೇಳ್ದಾಗೆ ಸ್ಪಾಂಜ್ ತರ ಆಕ್ಟಿವಿಟಿ ಏನಿರುತ್ತೆ ಅದಾಗ್ತಾ ಇರೋದಿಲ್ಲ. ಅದರಿಂದ ಬ್ಲಡ್ ಸ್ಟ್ರೀಮ್ ಅಲ್ಲಿ ಶುಗರ್ ಲೆವೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಅದಲ್ದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್. ಓಕೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇತ್ತು ಬಾಡಿ ಅಂದ್ರೆ ಮೇನ್ ಆಗಿ ಇಲ್ಲೂ ಕೂಡ ಅಷ್ಟೇ, ನೀವ್ ಏನೇ ಫುಡ್ ಇಂಟೇಕ್ ತಗೊಂಡ್ರು ಅದು ಪ್ರಾಪರ್ ಆಗಿ ಪ್ರೋಸೆಸ್ ಆಗ್ತಾ ಇರೋದಿಲ್ಲ. ಓಕೆ, ಅಂಡ್ ಮೇನ್ ಆಗಿ ಪ್ಯಾನ್ಕ್ರಿಯಾಸ್ ಮೇಲೆ ತುಂಬಾ ಸ್ಟ್ರೈನ್ ಬೀಳ್ತಾ ಹೋಗುತ್ತೆ. ಓಕೆ, ಅಂದ್ರೆ ಸ್ಪೆಸಿಫಿಕ್ ಆಗಿ ಏನಂದ್ರೆ ಇವಾಗ ಶುಗರ್ ಲೆವೆಲ್ಸ್ ಹೈ ಇದೆ ಅಂದ್ರೆ ಮತ್ತೆ ಗ್ಲೂಕೋಸ್ ಲೆವೆಲ್ಸ್ ಕೂಡ ಹೈ ಆಗ್ತಾ ಇದೆ ಬ್ಲಡ್ ಅಲ್ಲಿ ಅಂದ್ರೆ ಮೇನ್ ಆಗಿ ಇನ್ಸುಲಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ ಅಂದ್ರೆ ಪ್ಯಾನ್ಕ್ರಿಯಾಸ್ ಮೇಲೆ ಕಂಪ್ಲೀಟ್ ಸ್ಟ್ರೈನ್ ಬೀಳುತ್ತೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಕ್ಕೆ. ಓಕೆ, ಅದರಿಂದ ಏನಾಗುತ್ತೆ ಅದ್ರ ಕಂಪ್ಲೀಟ್ ಎಫಿಷಿಯನ್ಸಿ ಕೂಡ ರೆಡ್ಯೂಸ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಹೇಗೆ ಅಂದ್ರೆ ಕಂಪ್ಲೀಟ್ಲಿ ಇಂಟರ್ ರಿಲೇಟೆಡ್. ಮಸಲ್ ಲಾಸ್ ಆಗ್ತಿದೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಲ್ಲೂ ಕೂಡ ವೇರಿ ಆಗತ್ತೆ, ಮತ್ತೆ ಮೇನ್ ಆಗಿ ಕಂಪ್ಲೀಟ್ ಗ್ಲೂಕೋಸ್ ಅಪ್ಟೇಕ್ ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ವೈಸ್ ವರ್ಸ ಸೇಮ್ ಮಸಲ್ ಬಿಲ್ಡ್ ಆಗ್ತಿದೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂಪ್ರೂವ್ ಆಗುತ್ತೆ, ಓವರ್ ಆಲ್ ಗ್ಲೂಕೋಸ್ ಅಪ್ಟೇಕ್ ಕೂಡ ಇಂಪ್ರೂವ್ ಆಗುತ್ತೆ. ಓಕೆ, ಇಟ್ಸ್ ಕಂಪ್ಲೀಟ್ಲಿ ಇಂಟರ್ ರಿಲೇಟೆಡ್. ಓಕೆ, ದಟ್ಸ್ ಒನ್ ಥಿಂಗ್. ಅಂಡ್ ಮೇನ್ ಆಗಿ ಏನಂದ್ರೆ ಹೇಗೆ ನೀವು ಈ ಸೈಕಲ್ ನ ಮ್ಯಾನೇಜ್ ಮಾಡಬಹುದು, ಮೇನ್ ಆಗಿ ಓವರ್ ಆಲ್ ಈ ಮಸಲ್ ಮಾಸ್ ನ ಅಂದ್ರೆ ಮೇನ್ ಆಗಿ ಫಸ್ಟ್ ನಾವು ಫೋಕಸ್ ಮಾಡ್ಬೇಕಾಗಿರೋದೇನೆ ಕಂಪ್ಲೀಟ್ಲಿ ಮಸಲ್ ಮಾಸ್ ರಿಡಕ್ಷನ್. ಓಕೆ, ಸೊ ಅಂದ್ರೆ ಮಸಲ್ ಮಾಸ್ ರೆಡ್ಯೂಸ್ ಆಗದೆ ಇರೋ ತರ ನೋಡ್ಕೋಬೇಕು. ಓಕೆ, ಯೂಶಲಿ ಇದು ಈ ಸೈಕಲ್ ಹೇಗೆ ಅಂದ್ರೆ ಮಸಲ್ ಲಾಸ್ ಆಗ್ತಿದೆ ಅಂದ್ರೆ ನೆಕ್ಸ್ಟ್ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ. ಅದು ಕೂಡ ಮೇನ್ ಆಗಿ ಫ್ಯಾಟ್ ಪರ್ಸೆಂಟೇಜ್ ಬಾಡಿಯಲ್ಲಿ ಫಿಲ್ ಆಗ್ತಾ ಹೋಗುತ್ತೆ. ಓಕೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ರೆಡ್ಯೂಸ್ ಆಗುತ್ತೆ ಅಂಡ್ ವೀಕ್ನೆಸ್ ಅಲ್ಟಿಮೇಟ್ಲಿ ಓವರ್ ಆಲ್ ನೀವು ಯಾವುದೇ ಸಿಂಪಲ್ ಫಿಸಿಕಲ್ ಆಕ್ಟಿವಿಟಿ ಆಡ್ ಮಾಡಿದ್ರು ತುಂಬಾ ಟಯರ್ಡ್ನೆಸ್ ಆಗೋದು. ತುಂಬಾ ಈಗ ಯಾವುದೇ ಸಿಂಪಲ್ ಈಗ ಒಂದು 500 ಮೀಟರ್ ವಾಕ್ ಮಾಡ್ಬೇಕಾದ್ರೂ ತುಂಬಾ ಸಡನ್ ಆಗಿ ಸೊ ಅಸಿನ್ ಸುಸ್ತ ಅನ್ಸೋದು, ಅಥವಾ ಸ್ಟೇರ್ ಕ್ಲೈಂಬ್ ಮಾಡ್ಬೇಕಾದ್ರೆ ಈ ಟೈಮಲ್ಲೂ ಪ್ರಾಪರ್ ಸೊ ಎನರ್ಜಿ ಸಿಗ್ತಾ ಇರೋದಿಲ್ಲ ಬಾಡಿಗೆ. ಸೊ ಅದರಿಂದ ಕೂಡ ಅಗೇನ್ ವೀಕ್ನೆಸ್ ತುಂಬಾ ಎವಿಡೆಂಟ್ ಆಗಿ ಕಾಣುತ್ತೆ. ಓಕೆ, ದಟ್ಸ್ ಒನ್ ಥಿಂಗ್. ಸೊ ಹಾಗೇನೆ ಈಗ ಸ್ಟ್ರೆಂತ್ ಟ್ರೈನಿಂಗ್ ಬಗ್ಗೆ ಕೂಡ ನಾನು ಹೇಳಿದೆ ರೈಟ್. ಏನಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಮೇನ್ ಆಗಿ ಸೊ ಓವರ್ ಆಲ್ ಇವಾಗ ನೀವು ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ತುಂಬಾ ಏನು ಓಕೆ ಈಗ ವೆಯ್ಟ್ಸ್ ಎತ್ತಬೇಕು ಜಿಮ್ ಅಲ್ಲಿ ಹೋಗಿ ಸೊ ಕಂಪ್ಲೀಟ್ ಇವಾಗ ವೆಯ್ಟ್ ಟ್ರೈನಿಂಗ್ ಆಡ್ ಮಾಡ್ಬೇಕು ಆ ತರ ಅಲ್ಲ. ಸಿಂಪಲ್ ಎಕ್ಸಸೈಸ್ ಏನೇ, ನಾನು ಎಕ್ಸಾಂಪಲ್ಸ್ ಕೂಡ ಕೊಡ್ತೀನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಮೇನ್ ಆಗಿ ಬಟ್ ವಾಕಿಂಗ್ ಜೊತೆಗೆ ವಾಕಿಂಗ್ ಖಂಡಿತ ಕಂಟಿನ್ಯೂ ಮಾಡಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ 10K ಸ್ಟೆಪ್ಸ್ ಬಂದು ಇಟ್ಸ್ ಕಾಮನ್. ಓಕೆ, ಸೊ ಸ್ಟೆಪ್ ಕೌಂಟ್ ಅಂತೂ ನೀವು ಕಾಮನ್ ಆಗಿ ವಾಕಿಂಗ್ ಕಂಟಿನ್ಯೂ ಮಾಡಿ. ವೇರ್ ಆಸ್ ಸೊ ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ಈ ವೇಟ್ ಟ್ರೈನಿಂಗ್ ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಏನಿದೆ ಅಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದು ಕೂಡ ಕನ್ಸಿಸ್ಟೆನ್ಸಿ ಇರಬೇಕು. ಓಕೆ, ಇವಾಗ ಸೊ ನೀವು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತಿದ್ದೀರಾ, 2 ದಿನ ಕಂಟಿನ್ಯೂಸ್ ಆಗಿ 1 ಅವರ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬಿಟ್ಟಿದ್ದೀರಾ. ಸೊ ಓಕೆ, ನಾನು ಟೋಟಲ್ ಈ ವೀಕಲ್ಲಿ 2 ಅವರ್ಸ್ ಮಾಡ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಡೇಸ್ಗೆ ಬೇಡ ಆ ತರ ಅಲ್ಲ. ಓಕೆ, ಸೊ ನೀವು ಅಟ್ಲೀಸ್ಟ್ 15 ಮಿನಿಟ್ಸ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿದ್ರು ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದಟ್ಸ್ ಒನ್ ಥಿಂಗ್. ಫೋಕಸ್ ಏರಿಯಾ ಮೇನ್ ಆಗಿ ನೀವು ಫೋಕಸ್ ಮಾಡ್ಬೇಕಾಗಿರೋದು ಲೆಗ್ಸ್ ಆಗ್ಬೋದು, ಅಂದ್ರೆ ಲೋವರ್ ಬಾಡಿ ಆಗ್ಬೋದು. ಸೊ ಮೇನ್ ಆಗಿ ಬ್ಯಾಕ್ ಕೋರ್ ಎಕ್ಸರ್ಸೈಸ್, ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಯಾಕಂದ್ರೆ ಇದೆ ಮೇಜರ್ ಮಸಲ್ಸ್. ಓಕೆ, ಸೊ ನಮಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಮಾಡೋದಕ್ಕೂ ಮೇಜರ್ ಆಗಿ ಈ ಮಸಲ್ಸ್ ವರ್ಕ್ ಆಗೋದು. ಓಕೆ, ಸೊ ಲೋವರ್ ಬಾಡಿ ಎಕ್ಸರ್ಸೈಸ್ ಸಚ್ ಆಸ್ ಲೈಕ್ ಸಿಂಪಲ್ ಆಸ್ ಸ್ಕ್ವಾಟ್ಸ್ ಆಗ್ಬೋದು, ಕೋರ್ ಎಕ್ಸರ್ಸೈಸ್ ಆಗ್ಬೋದು. ಸೊ ಈ ತರದನ್ನ ಖಂಡಿತ ಇನ್ಕ್ಲೂಡ್ ಮಾಡ್ಬೋದು. ಓಕೆ, ಅಥವಾ ಎಕ್ವಿಪ್ಮೆಂಟ್ ಎಕ್ಸರ್ಸೈಸ್. ಓಕೆ, ಸೊ ಎಕ್ವಿಪ್ಮೆಂಟ್ ಎಕ್ಸರ್ಸೈಸ್ ಅಂದ್ರೆ ಇದ್ರಲ್ಲೂ ಕೂಡ ನಾನು ಹೇಳ್ದಾಗೆ ಕಂಪ್ಲೀಟ್ಲಿ ಇವಾಗ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಎಕ್ಸರ್ಸೈಸ್ ಅಲ್ಲ. ಆಸ್ ಸಿಂಪಲ್ ಆಸ್ ಲೈಕ್ ಸುಮ್ನೆ ಬಾಡಿ ವೇಟ್ಸ್ ಲೈಕ್ 1 kg ಡಂಬಲ್ ಆಗಿರ್ಬೋದು, ಅಥವಾ ವಾಟರ್ ಬಾಟಲ್ ಇದೆ ಅಂದ್ರೆ ಸೇಮ್ ಸೈಜ್ ವಾಟರ್ ಬಾಟಲ್ ಇದೆ ಅಂದ್ರೆ ಅದಕ್ಕೆ ಕಂಪ್ಲೀಟ್ ವಾಟರ್ ಫಿಲ್ ಮಾಡಿ ಸೊ ಅದನ್ನ ನೀವು ರೀಪ್ಲೇಸ್ ಮಾಡ್ಬೋದು, ಡಂಬಲ್ಸ್ ಬದಲಿಗೆ ಅದನ್ನ ಯೂಸ್ ಮಾಡ್ಬೋದು. ಓಕೆ, ಇದು ಹೆಲ್ಪ್ ಆಗುತ್ತೆ. ಸಿಮಿಲರ್ಲಿ ವಿತ್ ದಟ್ ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ ಕೂಡ ಅಷ್ಟೇ. ಫ್ರೀಕ್ವೆನ್ಸಿ ಇವಾಗ ಓಕೆ ಡೈಲಿ ಮಾಡಕ್ ಆಗ್ತಿಲ್ಲ ನನಗೆ ಅಂದ್ರೆ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 2 to 3 days ಅ ವೀಕ್ ಸ್ಟಾರ್ಟ್ ಮಾಡಿ. ಓಕೆ, ಒಂದ್ಸಲಿ ನೀವು ಆ ಎಕ್ಸರ್ಸೈಸಿಗೆ ಅಡ್ಜಸ್ಟ್ ಆದ್ಮೇಲೆ ಗ್ರಾಜುಯಲಿ 4 to 5 days ಅಂತ ಫಿಕ್ಸ್ ಮಾಡ್ಬೋದು. Okay, that's one thing. So similarly with that anyway, so considering the overall
ಬಿಲ್ಡಿಂಗ್ ಲೈಕ್ ಈ ಸ್ಟ್ರಾಂಗ್ ಮಸಲ್ಸ್ ಹೇಗೆ ನೀವು ಬಿಲ್ಡ್ ಮಾಡ್ಬೋದು ಅಂತ ಅಂದ್ರೆ, ಒಂದು ಅಮೈನೋ ಆಸಿಡ್ಸ್ ಬಂದು ಮೇನ್ ಆಗಿರೋದು ಪ್ರೋಟೀನ್ ಅಲ್ಲೇನೆ. ಓಕೆ, ನೀವ್ ಅನ್ಬೋದು ಓಕೆ ಬರೀ ಪ್ರೋಟೀನ್ ಪ್ರೋಟೀನ್ ಅಂತ ಹೇಳ್ತಾರೆ, ಯಾವಾಗ್ಲೂ ಪ್ರೋಟೀನ್ ಇನ್ಕ್ಲೂಡ್ ಮಾಡೋದಿಕ್ ಕಷ್ಟ ಆಗ್ತಿದೆ ಅಂದ್ರೆ, ಸ್ಪ್ಲಿಟ್ ಇಟ್ ಅಕಾರ್ಡಿಂಗ್ಲಿ. ಅಂದ್ರೆ 3 ಮೇಜರ್ ಮೀಲ್ಸ್ ಅಲ್ಲಿ ಸ್ಮಾಲ್ ಸ್ಮಾಲ್ ಪ್ರಪೋರ್ಷನ್ ಪ್ರೋಟೀನ್ ಖಂಡಿತ ಇರಬೇಕು. ಓಕೆ, ಯಾಕಂದ್ರೆ ಪ್ರೋಟೀನ್ ಏನೇ ಇಟ್ಸ್ ಲೈಕ್ ಬಿಲ್ಡಿಂಗ್ ಬ್ಲಾಕ್ಸ್ ಅದು. ಓಕೆ, ಸೊ ಮಸಲ್ಸ್ ನ ಬಿಲ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗೋದೇನೆ ಪ್ರೋಟೀನ್. ಓಕೆ, ಪ್ರೋಟೀನ್ದು ಸಿಂಪಲ್ ಕಾಂಪೋನೆಂಟ್ ಏನೇ ಅಮೈನೋ ಆಸಿಡ್ಸ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಈವನ್ ಡಿಸ್ಟ್ರಿಬ್ಯೂಷನ್ ಇರಬೇಕು. ಇವಾಗ ಓಕೆ, ಪ್ರೋಟೀನ್ ನಾನು 1 ಗ್ರಾಮ್ per kg ಬಾಡಿ weight ಪ್ರೋಟೀನ್ ಆಡ್ ಮಾಡಿ ಅಂತ ಹೇಳಿದ್ರೆ ಇನಿಷಿಯಲಿ, ಸೊ 50 kgs ಇದೀರಾ ಅಂದ್ರೆ ಓಕೆ, 2 ಮೀಲ್ ಅಲ್ಲೇನೆ ಕಂಪ್ಲೀಟ್ 50 grams ಆಫ್ ಪ್ರೋಟೀನ್ ಇನ್ಕ್ಲೂಡ್ ಮಾಡೋದು ಆ ತರ ಅಲ್ಲ. ಓಕೆ, ಪ್ರಾಪರ್ ಈವನ್ ಡಿಸ್ಟ್ರಿಬ್ಯೂಷನ್ ಇರ್ಬೇಕಂದ್ರೆ ಬ್ರೇಕ್ಫಾಸ್ಟ್, ಲಂಚ್ ಅಂಡ್ ಡಿನ್ನರ್ 3 ಮೇಜರ್ ಮೀಲ್ಸ್ ತಗೊಂತಿದ್ದೀರಾ ಅಂದ್ರೆ 3 ಮೇಜರ್ ಮೀಲ್ಸ್ ಅಲ್ಲೂ ಸ್ಪ್ಲಿಟ್ ಆಗ್ಬೇಕು ಅಕಾರ್ಡಿಂಗ್ಲಿ. ಈವನ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೋಟೀನ್ ಇಂಟೇಕ್ ಇರಬೇಕು. ಓಕೆ, ಅಲ್ಟಿಮೇಟ್ಲಿ ಡೈಲಿ ರೆಕಮೆಂಡೇಶನ್ ಏನಿದೆ ಅದು ಫಿಲ್ ಆಗ್ಬೇಕು. ಓಕೆ, ಸೊ ಸಿಮಿಲರ್ಲಿ ವಿತ್ ದಟ್ ಈಗ ಓಲ್ ಗ್ರೈನ್ಸ್ ಅಂಡ್ ವೆಜಿಟೇಬಲ್ಸ್ ಅಂದ್ರೆ ಮೇನ್ ಆಗಿ ಏನು ಅಂದ್ರೆ ಫೈಬರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಓವರ್ ಆಲ್ ಹೆಲ್ತಿಗೆ, ಓವರ್ ಆಲ್ ಸೊ ಮಸಲ್ ಫಂಕ್ಷನ್ಗೆ ಹೆಲ್ಪ್ ಮಾಡೋದಿಕ್ಕೆ ಫೈಬರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರೋಟೀನ್ ಮೇಲೆ ಫೋಕಸ್ ಮಾಡ್ತಿದ್ದೀರಂತ ಫೈಬರ್ನ ಬಿಟ್ಬಿಡುವುದಲ್ಲ. ಓಕೆ, ಸೊ ಗುಡ್ ಇನ್ಕ್ಲೂಷನ್ ಆಫ್ ಫೈಬರ್ ಅಂಡ್ ಪ್ರೋಟೀನ್ ಎರಡೂನು ಆಡ್ ಆಗ್ಬೇಕು. ಓಕೆ, ದಟ್ಸ್ ಒನ್ ಥಿಂಗ್. ಆಲ್ಸೋ ಅವಾಯ್ಡ್ ಕ್ರಾಶ್ ಡಯಟ್. ಓಕೆ, ಕ್ರಾಶ್ ಡಯಟ್ ಅಂದ್ರೆ ಈಗ ಓಕೆ 2 ಮೀಲ್ ತಗೋತಾ ಇದೀರ, 1 ಮೀಲ್ ಸ್ಕಿಪ್ ಮಾಡೋದು, ಅಥವಾ ಎನರ್ಜಿ ರಿಕ್ವೈರ್ಮೆಂಟ್ ಅರೌಂಡ್ 1300 ಕ್ಯಾಲ್ಸ್ ಇದೆ ಅಂದ್ರೆ ನೀವು ಅದನ್ನ ಬಿಲೋ 1000 ತಗೊಳ್ಳೋದು, ಈ ತರ ಮಾಡಬಾರ್ದು. ಓಕೆ, ಯಾಕಂದ್ರೆ ಇನ್ವಾಲಂಟರಿ ಆಕ್ಟಿವಿಟೀಸ್ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್, ರೆಸ್ಪಿರೇಷನ್, ಡೈಜೆಷನ್, ಇದಕ್ಕೂ ಕೂಡ ಗುಡ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ ಇರುತ್ತೆ. ಓಕೆ, ಸಪೋಸ್ ನೀವು ಕ್ಯಾಲರೀಸ್ ಕಟ್ ಡೌನ್ ಮಾಡ್ತಿದ್ದೀರಾ ಅಂದ್ರೆ ಇದಕ್ಕೆ ಪ್ರಾಪರ್ ಎನರ್ಜಿ ಸಿಗೋದಿಲ್ಲ. ಸೊ ದಟ್ ಓವರ್ ಆಲ್ ಮೆಟಬಾಲಿಸಮ್ ಸ್ಲೋ ಡೌನ್ ಆಗುತ್ತೆ. ಓಕೆ, ಅದರಿಂದ ಕ್ರಾಶ್ ಡಯಟ್ ಅವಾಯ್ಡ್ ಮಾಡಿ ನ್ಯೂಟ್ರಿಟಿವ್ ಡೆನ್ಸ್ ಡಯಟ್ ಇನ್ಕ್ಲೂಡ್ ಮಾಡಬೇಕು. ಎಸ್, ಸೊ ಹಾಗೇನೆ ಸ್ಮಾಲ್ ಹ್ಯಾಬಿಟ್ಸ್ ಅಂದ್ರೆ ಆಕ್ಟಿವ್ ಆಗಿರಿ, ಸ್ಟೇ ಆಕ್ಟಿವ್ ಥ್ರೂ ಔಟ್ ದ ಡೇ. ಅಂದ್ರೆ ಈಗ ಸುಮ್ಮನೆ ವೇಟ್ ಟ್ರೈನಿಂಗ್ ಮಾಡ್ಬೇಕಂತ ಅಲ್ಲ, ಜಸ್ಟ್ ಮಸಲ್ಸ್ ಆಕ್ಟಿವ್ ಆಗಿಡ್ಬೇಕು. ವಾಕಿಂಗ್ ಆಗ್ಬೋದು, ಪೋಸ್ಟ್ ಮೀಲ್ ವಾಕಿಂಗ್, ಸೋಲಿಯಸ್ ಪುಷ್ಅಪ್, ಸೊ ಈ ತರದನ್ನ ಇನ್ಕ್ಲೂಡ್ ಮಾಡ್ಬೋದು. ಓಕೆ, ದಟ್ಸ್ ಒನ್. ಸೊ ಸಿಮಿಲರ್ಲಿ ವಿತ್ ದಟ್ ಸ್ಲೀಪ್ ಪ್ಯಾಟ್ರನ್. ಓಕೆ, 7 to 8 hours ಆಫ್ ಗುಡ್ ಸ್ಲೀಪ್ ಡೆಫಿನೆಟ್ಲಿ ರಿಕ್ವೈರ್ ಆಗುತ್ತೆ. ಅದು ಕೂಡ ಅಷ್ಟೇ. ಇವಾಗ ಓಕೆ 8 hours ಸ್ಲೀಪ್ ನೀವು ಫಿಕ್ಸ್ ಮಾಡ್ಕೊಂಡಿದ್ದೀರಾ, ಬಟ್ ನಿದ್ದೆ ಬರ್ತಿಲ್ಲ ಅಲ್ಲಿ. ಓಕೆ, ಅಂದ್ರೆ ಆಲ್ಮೋಸ್ಟ್ 2 to 3 hours ನೀವು ಅವೇಕ್ ಆಗಿದ್ದೀರಾ, ಮಿಡ್ ಅಲ್ಲಿ ತುಂಬಾ ಡಿಸ್ಟರ್ಬ್ ಆಗ್ತಿದೆ, ಈ ತರ ಅಲ್ಲ. ಓಕೆ, ಕ್ವಾಲಿಟಿ ಸ್ಲೀಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಮಸಲ್ ರಿಪೇರಿಗೆ ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ಸಿಮಿಲರ್ಲಿ ವಿತ್ ದಟ್ ವೈಟಮಿನ್ ಡಿ. ಓಕೆ, ವೈಟಮಿನ್ ಡಿ ಐ ಥಿಂಕ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಕಾಮನ್ ಆಗಿ ಡಿಫಿಷಿಯಂಟ್ ಆಗೋ ವೈಟಮಿನ್ ಇದು. ಓಕೆ, ಇದ್ರ ಮೇನ್ ಇಂಪಾರ್ಟೆನ್ಸ್ ಏನಂದ್ರೆ ಮೇನ್ ಆಗಿ ಮಸಲ್ ಫಂಕ್ಷನ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ವೈಟಮಿನ್ ಡಿ ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಯೂಶಲಿ ನೀವು ಬ್ಲಡ್ ಟೆಸ್ಟ್ ಇನ್ಕ್ಲೂಡ್ ಮಾಡಿದಾಗ ಜನರಲಿ ವೈಟಮಿನ್ ಡಿ ಕೂಡ ಚೆಕ್ ಮಾಡಿ. ಸಪೋಸ್ ಇನ್ಸಫಿಷಿಯನ್ಸಿ ಅಥವಾ ಡಿಫಿಷಿಯನ್ಸಿ ರೇಂಜ್ ಅಲ್ಲಿ ಇದೆ ಅಂದ್ರೆ ಡಾಕ್ಟರ್ ಅಕಾರ್ಡಿಂಗ್ಲಿ ಸಪ್ಲಿಮೆಂಟ್ಸ್ ನ ಆಡ್ ಮಾಡ್ತಾರೆ. ಓಕೆ, ಸಿಮಿಲರ್ಲಿ ವಿತ್ ದಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಓಕೆ ಇದೆಲ್ಲ ಮಾಡ್ತಿದ್ದೀರಾ ಬಟ್ ಸ್ಟ್ರೆಸ್ ತುಂಬಾ ಹೈ ಇದೆ ಅಂದ್ರೆ ಹೇಗೇನ್ ಇದು ಬಾಡೀಸ್ ಫಂಕ್ಷನ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಓಕೆ, ಅಲ್ಟಿಮೇಟ್ಲಿ ಮಸಲ್ ಬ್ರೇಕ್ ಡೌನಿಗೆ ಲೀಡ್ ಮಾಡುತ್ತೆ. ಓಕೆ, ಸೊ ಎನ್ಶೋರ್ ದಟ್ ಮೇನ್ ಆಗಿ ಅಲಾಂಗ್ ವಿತ್ ದೀಸ್ ಥಿಂಗ್ಸ್ ಮ್ಯಾನೇಜಿಂಗ್ ಸ್ಟ್ರೆಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸಿಂಪಲ್ ಆಸ್ ಲೈಕ್ ಬ್ರೀದಿಂಗ್ ಎಕ್ಸರ್ಸೈಸ್ ಆಡ್ ಮಾಡಿ, ಅಥವಾ ಶುಗರ್ ಫಿಟ್ ಆಪ್ ಅಲ್ಲಿ ಯೋಗ ನಿದ್ರಾ ಸೆಷನ್ಸ್ ಇದೆ, ಲೈಕ್ ಬುದ್ಧ ಬೌಲ್ ಮೆಡಿಟೇಷನ್ ಸೆಷನ್, ಅದನ್ನ ಅಟೆಂಡ್ ಮಾಡಿ. ಓಕೆ, ಅದನ್ನ ಅಟೆಂಡ್ ಮಾಡಿದ್ರು ಕೂಡ ನಿಮಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದೊಂದು ಕಂಪ್ಲೀಟ್ ಅಲ್ಟಿಮೇಟ್ ಐಡಿಯಾ ಸಿಗುತ್ತೆ. ಓಕೆ, ಇದೆಲ್ಲ ಲೈಕ್ ಹ್ಯಾಂಡ್ ಬೈ ಹ್ಯಾಂಡ್ ಇರಬೇಕು. ಓಕೆ, ಒಂದ್ ಫಾಲೋ ಮಾಡಿ ಇನ್ನ ಒಂದ್ ಫಾಲೋ ಮಾಡ್ಲಿಲ್ಲ ಆ ತರ ಅಲ್ಲ. ಸೊ ಕನ್ಸಿಸ್ಟೆಂಟ್ ಆಗಿ ನೀವು ಫಾಲೋ ಮಾಡ್ಬೇಕಿದನ್ನ. ಓಕೆ, ಮೇನ್ ಆಗಿ ನಾನು ಹೇಳ್ದಾಗೆ ಯಾವತ್ತೂ ಮಸಲ್ ಬಿಲ್ಡ್ ಮಾಡೋದಕ್ಕೆ ಖಂಡಿತ ಲೇಟ್ ಅಲ್ಲ. ಓಕೆ, ಇವಾಗ ನಂಗೆ 40+ ಆಗ್ಬಿಟ್ಟಿದೆ, ನಾನು ಹೇಗೆ ಮಸಲ್ ಬಿಲ್ಡ್ ಮಾಡ್ಲಿ, ಆ ತರ ಖಂಡಿತ ಇಲ್ಲ. ಓಕೆ, ನೀವು ಹೇಗೆ ಡಯಟ್ ಅಲ್ಲಿ ಕನ್ಸಿಸ್ಟೆನ್ಸಿ ಆಡ್ ಮಾಡ್ತೀರಾ, ಸಿಮಿಲರ್ಲಿ 2 to 3 days ಅ ವೀಕ್ ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಗ್ರಾಜುಯಲಿ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ, ಇದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಮಸಲ್ ಬಿಲ್ಡ್ ಮಾಡೋದಕ್ಕೆ ಯಾವುದೇ ಆದಂತ ಸ್ಪೆಸಿಫಿಕ್ ಏಜ್ ಇಲ್ಲ. ಓಕೆ, ಅಲ್ಟಿಮೇಟ್ಲಿ ನಿಮ್ ಗೋಲ್ ಬಂದು ಮಸಲ್ ಬಿಲ್ಡ್ ಮಾಡಿ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಮಾಡೋದಾಗಿರೋದ್ರಿಂದ
ಯಾವುದೇ ತರದ ಏಜ್ ಲಿಮಿಟ್ ಇಲ್ಲ. ಓಕೆ, ಫ್ರಮ್ ದಿಸ್ ಡೇ ಆನ್ ನೀವು ಮಸಲ್ ಬಿಲ್ಡಿಂಗ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡಬಹುದು. ನೋ ಇಶ್ಯೂಸ್ ವಿತ್ ಇಟ್. ಓಕೆ, ದಟ್ಸ್ ಒನ್ ಥಿಂಗ್. ಅಂಡ್ ಅದರ್ ದ್ಯಾನ್ ದಟ್ ಆಸ್ ಮೆನ್ಷನ್, ಈಗ ಪೀಕ್ ಪರ್ಫಾರ್ಮೆನ್ಸ್ ಅಂದ್ರೆ ಮೇನ್ ಆಗಿ ಮಸಲ್ ಮಾಸ್ ಮ್ಯಾಕ್ಸ್ ಮಾಡೋದಕ್ಕೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಆಡ್ ಮಾಡ್ಬೋದು. ಮೇಂಟೆನೆನ್ಸ್ ಫೇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಸಲ್ ಬಿಲ್ಡ್ ಮಾಡಿದ್ಮೇಲೆ ಪ್ರಿಸರ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ರೀಬಿಲ್ಡಿಂಗ್ ಫೇಸ್, ಮತ್ತೆ ಮಸಲ್ ನ ಬಿಲ್ಡ್ ಮಾಡ್ತಿದ್ದಾರೆ ಅಂದ್ರೆ ಆಸ್ ಮೆನ್ಷನ್ ಗ್ರಾಜುಯಲಿ ಸ್ಟಾರ್ಟ್ ಮಾಡಿ ಫ್ರೀಕ್ವೆನ್ಸಿನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಈ ತರ ನೀವು ಕಂಪ್ಲೀಟ್ ಆಗಿ ಇವಾಗ ಸ್ಟಾರ್ಟ್ ಮಾಡಿದ್ರು ನೀವು ಮಸಲ್ಸ್ ನ ರೀಬಿಲ್ಡ್ ಮಾಡ್ಬೋದು. ಓಕೆ, ದಟ್ಸ್ ಒನ್ ಥಿಂಗ್. ಹಾಗೆ ಕೆಲವೊಂದಷ್ಟು ಸಿಂಪಲ್ ಎಕ್ಸರ್ಸೈಸಸ್ ಕೂಡ ನಾನು ಸೊ ರೆಪ್ರೆಸೆಂಟ್ ಮಾಡಿದ್ದೀನಿ ಇಲ್ಲಿ. ಮೇನ್ ಆಗಿ ಏನಂದ್ರೆ ಈ ಜಸ್ಟ್ ಚೇರ್ ಈಗ ತುಂಬಾ ಬೇರೆ ಸೊ ಎಕ್ಸರ್ಸೈಸಸ್ ಆಗ್ತಿಲ್ಲ ಅಂದ್ರೆ ಅವಾಗ ಜಸ್ಟ್ ಸಿಂಪಲ್ ಆಸ್ ಲೈಕ್ ಈಗ ಚೇರ್ ಮೇಲೆ ಕೂತು ಎದೊಳೋದು. ಓಕೆ, ಸೊ ಇದನ್ನ ಕೂಡ ಒಂದು ರಿಪಿಟೇಟಿವ್ ಅಲ್ಲಿ ಲೈಕ್ ಸೆಟ್ಸ್ ಆಫ್ 10 to 15, 2 to 3 ಸೆಟ್ಸ್ ಆ ತರ ಮಾಡೋದು. ವಾಲ್ ಪುಷ್ ಅಪ್ಸ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ಇದು ಕೂಡ. ಓಕೆ, ಮತ್ತೆ ಸೋಲಿಯಸ್ ಪುಷ್ ಅಪ್ಸ್. ಓಕೆ, ಸೊ ಈ ಸೋಲಿಯಸ್ ಪುಷಪ್ಸ್ ಏನಿದೆ ರೈಟ್, ಇದು ಕೂಡ ನೀವು ಚೇರ್ ಮೇಲೆ ಕೂತು ಮಾಡ್ಬೋದು ಅಥವಾ ನಿಂತ್ಕೊಂಡು ಮಾಡ್ಬೋದು. ಜಸ್ಟ್ ಇಮ್ಡಿ ಭಾಗ ಏನಿದೆ ರೈಟ್, ಅದನ್ನ ಲಿಫ್ಟ್ ಮಾಡಿ ಡೌನ್ ಮಾಡೋದು. ಓಕೆ, ಇದು ಕೂಡ ಅಷ್ಟೇ ಲೋವರ್ ಬಾಡಿಗೆ ತುಂಬಾ ವರ್ಕ್ ಆಗುತ್ತೆ, ಮೇನ್ ಆಗಿ ಕಾಫ್ ಮಸಲ್ಸ್ಗೆ. ಓಕೆ, ಇದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹಾಗೇನೆ ಸೀಟೆಡ್ ಲೆಗ್ ಎಕ್ಸ್ಟೆನ್ಷನ್. ಸೊ ನೀ ಎಕ್ಸ್ಟೆನ್ಷನ್ ಅಂದ್ರೆ ಕೂತಲ್ಲೇನೆ ಜಸ್ಟ್ ಕಾಲ್ನ ಮುಂದೆ ಚಾಚಿ ಮತ್ತೆ ಡೌನ್ ಮಾಡಿ ಇದನ್ನ ರಿಪಿಟೇಟಿವ್ ಸೆಷನ್ಸ್ ಮಾಡೋದು. ಓಕೆ, ಲೆಗ್ ರೈಸಸ್ ಆಗ್ಬೋದು, ಸೈಡ್ ಲೆಗ್ ರೈಸಸ್ ಆಗ್ಬೋದು, ಮಾರ್ಚಿಂಗ್ ಇನ್ ದ ಪ್ಲೇಸ್ ಆಗ್ಬೋದು. ಓಕೆ, ಸೊ ಈ ತರ ಸಿಂಪಲ್ ಎಕ್ಸರ್ಸೈಸ್. ಸಾರಿ, ನೆಟ್ವರ್ಕ್ ಇಶ್ಯೂಸ್ ಆಗ್ತಿದೆ. ಸೊ ಆಸ್ ಮೆನ್ಷನ್ ಮೇನ್ ಆಗಿ ಈ ರೆಸಿಸ್ಟೆನ್ಸ್ ಬ್ಯಾಂಡ್ ಎಕ್ಸರ್ಸೈಸ್ ಕೂಡ, ಇದು ಕೂಡ ಅಷ್ಟೇ ಸಿಂಪಲ್, ಎರಡು ಫಾರ್ಮ್ ಅಲ್ಲಿ ಬರುತ್ತೆ, ವಿತ್ ಹ್ಯಾಂಡಲ್ಸ್, ಇನ್ನೊಂದು ಪ್ಲೇನ್ ಬ್ಯಾಂಡ್ ಬರುತ್ತೆ. ಇದು ಎರಡು ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ಓಕೆ, ಸೊ ಅಂದ್ರೆ ಮೇನ್ ಆಗಿ ಹ್ಯಾಂಡಲ್ಸ್ ಇರೋದ್ರಲ್ಲೂ ಕೂಡ ಅಷ್ಟೇ ಜಸ್ಟ್ ಮೂಮೆಂಟ್ಸ್ ಆಡ್ ಮಾಡ್ಬೋದು. ಓಕೆ, ಅವ್ರ ಇದರ್ ಲೈಕ್ ಈ ತರ ಎಕ್ಸ್ಟೆನ್ಷನ್ ಕಂಪ್ಲೀಟ್ ಜಾಯಿಂಟ್ ರೆಸಿಸ್ಟೆನ್ಸ್ ಬ್ಯಾಂಡ್ ಬರುತ್ತೆ. ಓಕೆ, ಇದ್ರಲ್ಲೂ ಕೂಡ ಈಗ ನೀವು ಡಂಬಲ್ಸ್ ಲಿಫ್ಟ್ ಮಾಡೋದಿಕ್ ಆಗ್ತಿಲ್ಲ ಅಂದ್ರೆ ಇದನ್ನ ಯೂಸ್ ಮಾಡ್ಬೋದು. ಓಕೆ, ಇದು ಸಿಮಿಲರ್ ಫಂಕ್ಷನ್ ಏನೇ ಇರುತ್ತೆ. ಸಿಮಿಲರ್ಲಿ ವಿತ್ ದಟ್ ಚೇರ್ ಎಕ್ಸರ್ಸೈಸ್ ಅಲ್ಲೂ ಕೂಡ ನೀವು ರೆಸಿಸ್ಟೆನ್ಸ್ ಬ್ಯಾಂಡ್ ಯೂಸ್ ಮಾಡ್ಬೋದು. ಓಕೆ, ಅವ್ರ ಇದರ್ ಡಂಬಲ್ಸ್ ಎಕ್ಸರ್ಸೈಸ್ ಮಾಡ್ಬೇಕಾದ್ರೂ ಕೂಡ ಡಂಬಲ್ಸ್ ಇಲ್ಲ ಅಂದ್ರೆ ಎರಡು ವಾಟರ್ ಬಾಟಲ್, ಓಕೆ, ಎರಡು ಸಿಮಿಲರ್ ವೆಯ್ಟ್ ಇರೋ ವಾಟರ್ ಬಾಟಲ್ ಅದನ್ನ ಕೂಡ ಯೂಸ್ ಮಾಡಿ. ಓಕೆ, ಅಟ್ಲೀಸ್ಟ್ ಈ ಸಿಂಪಲ್ ಎಕ್ಸರ್ಸೈಸಸ್ ನೀವು ಕಂಟಿನ್ಯೂ ಮಾಡ್ಬೋದು, ಇದು ಡೆಫಿನೆಟ್ಲಿ ಹೆಲ್ಪ್ ಆಗತ್ತೆ. ಓಕೆ, ಸೊ ಇದು ಕಂಪ್ಲೀಟ್ ಇವತ್ತಿನ ಸೆಷನ್ ಬಗ್ಗೆ ಆಗಿತ್ತು. ಸೊ ಐ ಹೋಪ್ ಲೈಕ್ ಸ್ಪೆಸಿಫಿಕಲಿ ಇಟ್ ವಾಸ್ ಹೆಲ್ಪ್ಫುಲ್. ಎಸ್, ಸೊ ಇವಾಗ ಮೇನ್ ಆಗಿ ಏನಂದ್ರೆ ಸ್ಪೆಸಿಫಿಕ್ ಆಗಿ ಏನಾದ್ರು ಡೌಟ್ಸ್ ಅಂಡ್ ಕ್ವೈರೀಸ್ ಇತ್ತು ಅಂದ್ರೆ ನೀವು ಅದನ್ನ ಇನ್ಫಾರ್ಮ್ ಮಾಡ್ಬೋದು. What happened, Amrita? I can't hear you. One second, Amrita, let me check. Check now. ಎಸ್, ಎಸ್.
ಸೊ ಸ್ಪೆಸಿಫಿಕ್ ಆಗಿ ಐ ಹೋಪ್ ಲೈಕ್ ಈ ಸೆಷನ್ ಕೂಡ ಹೆಲ್ಪ್ಫುಲ್ ಆಗಿತ್ತು ಅಂತ. ಬಟ್ ನಾನು ಕ್ವೆಶನ್ಸ್ ನ ಕೂಡ ನಾನು ಹೇಳ್ದಾಗೆ ನೀವು ಕ್ವೆಶನ್ಸ್ ಇತ್ತು ಅಂದ್ರೆ ಅದನ್ನ ಮೆನ್ಷನ್ ಮಾಡಿ ರಿಗಾರ್ಡಿಂಗ್ ಎಕ್ಸರ್ಸೈಸ್ ಆಗ್ಬೋದು, ಮಸಲ್ ಹೇಗೆ ಬಿಲ್ಡ್ ಮಾಡ್ಬೋದು, ಈಗ ಅದನ್ನ ನೋಡಿದ್ವಿ ರೈಟ್. ರಿಲೇಟೆಡ್ ಟು ದಟ್ ಏನಾದ್ರೂ ಸ್ಪೆಸಿಫಿಕ್ ಡೌಟ್ಸ್ ಇತ್ತು ಅಂದ್ರೆ ಅದನ್ನ ನೀವು ಮೆನ್ಷನ್ ಮಾಡ್ಬೋದು. ಎಸ್. ಓಕೆ, ಸೊ ವಿಚ್ ಎಕ್ಸರ್ಸೈಸ್ ಇಸ್ ಗುಡ್ ಫಾರ್ ವೆಯ್ಟ್ ಗೇನ್? ಓಕೆ, ಸೊ ವೆಯ್ಟ್ ಗೇನ್ ಅಂತ ನೋಡಿದ್ರೆ ಆಸ್ ಮೆನ್ಷನ್ ಎರಡು ಟೈಪ್ ಆಫ್ ವೆಯ್ಟ್ ಗೇನ್ ಇದೆ. ಒಂದು ಹೆಲ್ದಿಯರ್ ವೆಯ್ಟ್ ಗೇನ್, ಮೇನ್ ಆಗಿ ಮಸಲ್ ಬಿಲ್ಡ್ ಮಾಡೋದು. ಅನದರ್ ಒನ್ ಲೈಕ್ ವೀಕ್ಲಿ ನೀವು ಜಸ್ಟ್ ಕ್ಯಾಲರೀಸ್ ಇನ್ಕ್ರೀಸ್ ಮಾಡಿ ವೆಯ್ಟ್ ಗೇನ್ ಆಗೋದು. ಓಕೆ, ಬಟ್ ಮೇನ್ ಆಗಿ ಇಂಪಾರ್ಟೆಂಟ್ ಇರೋದು ಮಸಲ್ ಬಿಲ್ಡಿಂಗ್. ಓಕೆ, ಸೊ ವೆಯ್ಟ್ ಗೇನ್ ಅಂತ ಅಂದ್ರೆ ಮೇನ್ ಆಗಿ ಫಸ್ಟ್ ಡಯಟ್ ಅಲ್ಲಿ ಪ್ರೋಟೀನ್ ಇಂಟೇಕ್ ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಓಕೆ, ಅದು ಇಂಪಾರ್ಟೆಂಟ್ ಆಗತ್ತೆ.